ಮೇ 1ನೇ ತಾರೀಕು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಮುಖಾಂತರ ಕರಾವಳಿ ತೀರ ಉದ್ವಿಗ್ನ ಸ್ಥಿತಿಗೆ ಹೋಗಿತ್ತು. ಇದೀಗ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೇಲ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆ ಮುಖಾಂತರ ಮತ್ತೊಮ್ಮೆ ಕರಾವಳಿ ಸುದ್ದಿಗೆ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರಿಂದ ಶರಣ್ ಪಂಪೇಲ್ ಬಂಧನ ಆಗಿದೆ. ಕದ್ರಿ ಠಾಣೆಯ ಮುಂದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಜಮಾಯಿಸಿದ್ದಾರೆ. ಶರಣ್ ಪಂಪೇಲ್ ಬಂಧನವನ್ನ ಖಂಡಿಸಿ ಕದ್ರಿ ಠಾಣೆಯ ಎದುರುಗಡೆ ಬಂದಿದ್ದಾರೆ. ಇದೀಗ ಠಾಣೆಯಿಂದ ಮೆನ್ಲಾಕ್ ಆಸ್ಪತ್ರೆಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೇಲ್ ಬಂಧನ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ನಂತರ ಮತ್ತೊಂದು ಉದ್ವಿಗ್ನ ಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಬಂಟ್ವಾಳದ ಕೊಳತ್ತ ಮಜಲು ಬಳಿ ಅಬ್ದುಲ್ ರಹಿಮಾನ್ ಎನ್ನುವಂತ ವ್ಯಕ್ತಿಯ ಕೊಲೆ ಆಗಿದೆ. ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಈ ಕಾರಣಕ್ಕಾಗಿ ದಕ್ಷಿಣ ಕನ್ನಡದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಈ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೇಲ್ ಅವರನ್ನ ಬಂಧಿಸಲಾಗಿದೆ. ಮೇ 1ನೇ ತಾರೀಕಿಗೆ ಮಾರಕಾಸ್ತ್ರಗಳಿಂದ ತಂಡವೊಂದು ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಕೊಲೆ ಮಾಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ಗೆ ಕರೆ ಕೊಡಲಾಗಿತ್ತು. ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದ್ರಿ ಠಾಣೆಯಲ್ಲಿ ಪೊಲೀಸ್ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆ ಶರಣ್ ಪಂಪೇಲ್ ಅವರನ್ನ ಬಂಧಿಸಿದ್ದಾರೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದೀಗ ಬಂಧನದ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದ ತಕ್ಷಣ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರುಗಳು ಮುಖಂಡರುಗಳು ಬಂದು ಪೊಲೀಸ್ ಇಲಾಖೆಯ ವಿರುದ್ಧ, ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ದಿನ ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ಕೇಸ್ ಆಗಿತ್ತು. ಪ್ರಕರಣ ದಾಖಲಾಗಿ 20 ದಿನಗಳು ಕಳೆದು ಹೋಗ್ಬಿಟ್ಟಿದೆ. ಈಗ ಯಾವ ಕಾರಣಕ್ಕಾಗಿ ಇವರನ್ನ ಬಂಧಿಸಿದ್ದಾರೆ? ಇವತ್ತಿನ ಘಟನೆ ಹಿನ್ನೆಲೆ ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಬಂಧಿಸಲಾಗಿದೆ. ಜೈಲಿಗೆ ಹಾಕಲ್ಲ ಅಂತ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಶರಣ್ ಪಂಪೇಲ್ ಅವರನ್ನ ಜೈಲಿಗೆ ಹಾಕಿದ್ರೆ ಮುಂದೆ ಆಗುವ ಘಟನೆಗೆ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ಸರ್ಕಾರ ಮತ್ತು ಪೊಲೀಸರಿಗೆ ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಲ್ ಎನ್ನುವಂತವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ. ಪ್ರಚೋದನಕಾರಿ ಭಾಷಣವನ್ನ ಯಾರು ಮಾಡಿದ್ದಾರೆ ಅವರನ್ನ ಬಂಧಿಸಬೇಕು. ಮುಸ್ಲಿಮರಿಗೆ ಕಿಡಿಗೇಡಿಗಳು ಬಹಿರಂಗ ಬೆದರಿಕೆ ಹಾಕ್ತಿದ್ದಾರೆ. ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತಿಕಾರವಾಗಿ ಬೆದರಿಕೆ ಹಾಕ್ತಿದ್ದಾರೆ. ಮೊನ್ನೆ ಪ್ರತಿಭಟನೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬಾತ ರಕ್ತಕ್ಕೆ ರಕ್ತ ಅಂತ ಹೇಳಿದ್ದಾನೆ. ಮತ್ತೊಬ್ಬ ಭರತ್ ಕುಂಡೇಲ್ ಎನ್ನುವಂತ ಗುಂಡ ಈ ರೀತಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೀಗ ಶರಣ್ ಪಂಪೇಲ್ ಬಂಧನವನ್ನ ಖಂಡಿಸಿ ಕದ್ರಿ ಠಾಣೆಯ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಮಂಗಳೂರು ಪ್ರತಿನಿಧಿ ಶಶಿಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ಮೇ 1ನೇ ತಾರೀಕಿಗಷ್ಟೇ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಆಗಿತ್ತು. ಆಗ ದೊಡ್ಡ ಮಟ್ಟದ ಸದ್ದಾಗಿತ್ತು ದಕ್ಷಿಣ ಕನ್ನಡ. ಒನ್ಸ್ ಅಗೇನ್ ಇದೇ ತಿಂಗಳ ಅಂತ್ಯದ ಭಾಗದಲ್ಲಿ ದಕ್ಷಿಣ ಕನ್ನಡ ಸುದ್ದಿ ಆಗ್ತಾ ಇದೆ ಶರಣ್ ಪಂಪೇಲ್ ಅವರ ಬಂಧನದ ಮುಖಾಂತರ. ಕರೆ ಕೊಟ್ಟಿದ್ರು. ಆ ಕರೆಗೆ ಏನು ಸ್ಪಂದನ ಮಾಡಿದ್ರು, ಅದರ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡಿದ್ರು. ಆದ್ರೆ ಇಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡಿದೆ. ಅದರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿನ ಹಾಕಿದ್ರು. ಇನ್ನೇನೋ ಆಗ್ಬೇಕಿತ್ತು, ಆದ್ರೆ ಜಾಮೀನು ಆಗಿರ್ಲಿಲ್ಲ. ಆದ್ರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡ್ಲಿಕ್ಕೆ, ಸರ್ಕಾರವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ. ಇದನ್ನ ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ. ಆ ಘಟನೆಗೆ ಮುಸ್ಲಿಮರನ್ನ ಸ್ವಲ್ಪ ಶಾಂತಿ ಮಾಡಬೇಕು, ಅವರನ್ನ ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಒಂದು ಖಂಡನೆ ಮಾಡ್ತೇವೆ. ಹಾಗಾಗಿ ಅವರು ಹೇಳಿದ್ದಾರೆ, ಕಮಿಷನ್ ಭರವಸೆ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಅದು ಬೇಲೇಬಲ್ ಇದೆ, ಬೇಲ್ ಸಿಗುತ್ತೆ ಅನ್ನತಕ್ಕಂಥ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನಿದ್ದೇವೆ. ಏನೋ ಪೊಲೀಸ್ ಇಲಾಖೆ ಸುಮ್ಮನೆ ಅವರ ಮೇಲೆ ಕೇಸ್ ಹಾಕಿ ಅಲ್ಲೇನಾದ್ರೂ ಅವರನ್ನ ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದ್ರೆ ಇದಕ್ಕೆ ಆಗುವಂತಹ ಏನು ಹೊಣೆಗೆ ನೇರ ಸರ್ಕಾರ ಹೊಣೆ, ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಸರ್ಕಾರದ ಒತ್ತಡದಿಂದಾಗಿ ಇವತ್ತು ಅವರನ್ನ ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ. ಏನೋ ಬಂದ್ಗೆ ಕರೆ ಕೊಟ್ಟದ ಬರೀ ಚಿಕ್ಕ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಎಷ್ಟು ದಿನ ಆಯ್ತು, 20 ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರವನ್ನ ಓಲೈಕೆ ಮಾಡ್ಲಿಕ್ಕೆ, ಮುಸ್ಲಿಮರನ್ನ ಓಲೈಕೆ ಮಾಡ್ಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ. ಹಾಗಾಗಿ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ತಕ್ಷಣ ಏನವರು ಅವ್ರು ಹೇಳಿದ್ದಾರೆ ಏನಂತ ಕೇಳಿದ್ರೆ ಅದನ್ನ ಅವರನ್ನ ಬಿಡುಗಡೆ ಮಾಡ್ತೇವೆ, ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ. ನೋಡ್ಬೇಕು, ಅವ್ರೇನಾದ್ರು ಬೇಲೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಅವರನ್ನ ಜೈಲಿಗೆ ಹಾಕಿದ್ರೆ
ಖಂಡಿತವಾಗಿ ಇದರ ನೇರ ಹೊಣೆ ಪೊಲೀಸ್ ಮತ್ತೆ ಸರ್ಕಾರ ಖಂಡಿತವಾಗಿ ಒಪ್ಕೋಬೇಕು. ಕರೆ ಕೊಟ್ಟಿದ್ರು, ಆ ಕರೆಗೆ ಏನು ಸ್ಪಂದನ ಮಾಡಿದ್ರು.